ನಮಸ್ಕಾರ, ಭೀಷ್ಮ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇಲ್ಲಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಥರದ ಇದಿಲ್ಲ. ಇಲ್ಲಿರ್ತಕ್ಕಂಥ ಶಾಲೆಯ ಮಕ್ಕಳಿಗೆ ಸುಸಜ್ಜಿತವಾದ ಶಾಲೆಯ ಕಟ್ಟಡಗಳಿದ್ದಾವೆ, ಒಳ್ಳೆಯ ವಾತಾವರಣ ಇದೆ. ಇಲ್ಲಿ ಮಕ್ಕಳು ಕಲಿಯಲು ವೈಜ್ಞಾನಿಕವಾಗಿ ಎಲ್ಲ ರೀತಿಯಿಂದಲೂ ಬೋಧನೆಗಳನ್ನು ಮಾಡುವಂಥ ನುರಿತ ತಜ್ಞರಾಗಿರ್ತಕ್ಕಂಥ ನುರಿತ ಶಿಕ್ಷಕರಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಮಕ್ಕಳು ಹೇಳಿದ ಹಾಗೆ ಸೈನ್ಸ್ ಮೆಟೀರಿಯಲ್ಸ್ ಅಂದರೆ ವೈಜ್ಞಾನಿಕವಾಗಿ ನಾವು ಕಲಿತಕ್ಕಂಥ ಎಲ್ಲ ವಿಧಾನಗಳನ್ನು ನಮ್ಮ ಮಕ್ಕಳಿಗೆ ತೋರಿಸ್ತಾ ಇಲ್ಲಿರ್ತಕ್ಕಂಥ ಸೈನ್ಸನ್ನು ಕಲಿಸ್ಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳು ಈ ಚಿಕ್ಕ ವಯಸ್ಸಿನಲ್ಲಿ ಎಜುಕೇಷನ್ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಎಜುಕೇಷನ್ ಹಾಳಾಗುತ್ತೆ, ನಾವು ಎಜುಕೇಷನ್ ಬಿಡ್ತೀವಿ ಅನ್ನೋಂಥ ವಿದ್ಯಾರ್ಥಿಗಳು ಯಾವುದೇ ಥರದ ಭಯ ಪಡದೇ ಇರಲಿ ಅಂತೇಳಿ ಆಟೋಮೊಬೈಲ್ಸ್ ಅಂದರೆ ಗಾಡಿಗಳನ್ನು ರೆಡಿ ಮಾಡುವಂಥ ಟೆಕ್ನಾಲಜಿಯನ್ನು ಕೂಡ ಮಕ್ಕಳಲ್ಲಿ ಕಲಿಸ್ತಾ ಇದ್ದಾರೆ. ಹಾಗೆ ಕಂಪ್ಯೂಟರ್ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಶಾಲೆಯ ಮಕ್ಕಳಿಗೆ ಅತಿ ಹೆಚ್ಚು ಒಂದು ಉನ್ನತವಾದ ಶಿಕ್ಷಣವನ್ನು ಕೊಡುವುದರ ಜೊತೆಯಲ್ಲಿ ಶಿಸ್ತನ್ನು ಕೊಡ್ತಾ ಇದ್ದಾರೆ ಈ ಶಾಲೆಯಲ್ಲಿ ಅನ್ನೋದನ್ನು ಇಲ್ಲಿನ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗೆ ಈ ಶಾಲೆಯ ಪ್ರಿನ್ಸಿಪಲ್ ಆಗಿರ್ತಕ್ಕಂಥವ್ರು ಕೆಲವೊಂದು ಆಶ್ವಾಸನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೇಳೋಣ ಬನ್ನಿ, ಏನು ಹೇಳ್ತಾರೆ ನೋಡೋಣ. KPS ಬಿಳಿಚೋಡಿನ ಪ್ರಾಂಶುಪಾಲರು ಈ ಒಂದು ಕಾಲೇಜಿನಲ್ಲಿ ವಿವಿಧ ಉಪನ್ಯಾಸಕರಿದ್ದಾರೆ. ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಿಕ್ಕೆ ಮುಂದಿದ್ದಾರೆ. ಜೊತೆಗೆ SDMCಯ ಸಹಕಾರ ಅಂತೂ ತುಂಬಾ ಇದೆ. ಇವೆಲ್ಲದರ ಆಧಾರದ ಮೇಲೆ ಮಕ್ಕಳೆಲ್ಲರೂ ಕೂಡ ಈ ಸರಿ ಪರೀಕ್ಷೆಯಲ್ಲಿ 82% ಫಲಿತಾಂಶವನ್ನು ಕೊಟ್ಟು ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಮೊಟ್ಟಮೊದಲ ಬಾರಿಗೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ ಮುಂದೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಉಚಿತವಾದಂಥ ನೋಟ್ಸ್ ಮತ್ತು ಗ್ರಂಥಾಲಯದ ಪುಸ್ತಕಗಳು ಮತ್ತು ಕಂಪ್ಯೂಟರ್ ತರಬೇತಿ ಜೊತೆಗೆ ವಿಶೇಷ ಕೌಶಲ್ಯವನ್ನು ಪಡೆಯಲಿಕ್ಕೆ ಒಂದು ಆಟೋಮೊಬೈಲ್ನ ತರಗತಿ ಕೂಡ ಇರುತ್ತದೆ. ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಳ್ಳಲು ನಾವು ಮತ್ತು SDMC ಎಲ್ಲ ಸದಸ್ಯರು ಒಪ್ಪಿ ಮನದಾಳದಿಂದ ಸಹಕಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಗೆಯೇ ನಿಮಗೆ ಮತ್ತೊಂದು ಆಶ್ವಾಸನೆ ಏನು ಕೊಡ್ತೇವೆ ಅಂತ ಹೇಳಿದ್ರೆ, ಈ ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಕಾಲೇಜಿಗೆ ದಾಖಲಾಗ್ತೀರಿ ಅವರಿಗೆ ಉಚಿತವಾದಂಥ ದಾಖಲಾತಿಯನ್ನು ಕೊಡಲಿಕ್ಕೆ ಎಲ್ಲರೂ ಸರ್ವಾನುಮತದಿಂದ ಒಪ್ಪಿರ್ತೇವೆ. ನಾವೇ ಆ ಒಂದು ದಾಖಲಾತಿಗೆ ಸಂಬಂಧಪಟ್ಟಂಥ ಫೀಸನ್ನು ನಾವೇ ಭರಿಸ್ತೇವೆ. ಜೊತೆಗೆ ಉಚಿತ ಊಟವನ್ನು ಮಧ್ಯಾಹ್ನದ ಉಚಿತ ಊಟವನ್ನು ಎಲ್ಲರಿಗೂ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಜೊತೆಗೆ ನಮ್ಮದು 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಅತ್ಯಂತ ಬಿಗಿಯಾದ ತರಗತಿಗಳು ನಡೆಯುತ್ತವೆ, ಉತ್ಕೃಷ್ಟ ಪಾಠಗಳು ನಡೆಯುತ್ತವೆ. ಜೊತೆಗೆ ಪರಿಹಾರ ಬೋಧನೆ ನಡೆಯುತ್ತವೆ. ಯಾರು ಹಿಂದುಳಿದ ಮಕ್ಕಳು ಅಥವಾ ಕಲಿಕೆಯಲ್ಲಿ ಯಾರು ಕಡಿಮೆಯ ಹಂತವನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ನಾವು ಅವರ ಕೈ ಹಿಡಿದು ಬೆಳೆಸುವಂಥ ಮಟ್ಟಕ್ಕೆ ಇಳಿದು ಅವರ ಕಲಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ. ಜೊತೆಗೆ ಎಲ್ಲ ಉಪನ್ಯಾಸಕ ಮಿತ್ರರು ಕೂಡ ಎಲ್ಲ ತನ್ನ ಸ್ವಂತ ಮಕ್ಕಳಂತೆ ವಿದ್ಯಾರ್ಥಿಗಳನ್ನು ಪರಿಗಣಿಸುವುದು ಈ ಕಾಲೇಜಿನ ವಿಶೇಷತೆ. ಅದಕ್ಕೆ ತಕ್ಕಂತೆ ನಮ್ಮ SDMC ಎಲ್ಲ ಸದಸ್ಯರು ಕೂಡ ಬೆಂಬಲವನ್ನು ಕೊಡ್ತಾ ಇರತಕ್ಕಂಥದ್ದು ಸ್ಲ್ಯಾಗ್. ಹಾಗೆಯೇ ಗ್ರಾಮದ ಎಲ್ಲ ಜನತೆಗೂ ಕೂಡ ನಮ್ಮ ಕಾಲೇಜಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸರಿ ಏನು SSLC ಓದ್ತಾ ಇದ್ದಾರೆ ಅವೆಲ್ಲ ಪೋಷಕರು ದೊಡ್ಡ ಮನಸ್ಸನ್ನು ಮಾಡಿ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ದಾಖಲಿಸಲಿಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ಹಾಗೆಯೇ ಮತ್ತೊಂದು ಅಂಶವನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ, ಯಾವ ಹೆಣ್ಮಕ್ಳನ್ನು ಹೊರಗಡೆ ಕಳಿಸಬೇಡಿ. ದಯಮಾಡಿ ಎಲ್ಲ ಹೆಣ್ಮಕ್ಳನ್ನ ನಾವು ಅತ್ಯಂತ ಕೇರ್ ಆಗಿ ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಕಾಲೇಜಿನಲ್ಲಿ ದಾಖಲೆ ಮಾಡಿ ಯಾರು ಸೈನ್ಸು, ಕಾಮರ್ಸು, ITI, ಡಿಪ್ಲೊಮಾ ಅಂತ ಹೊರಗಡೆ ಹೋಗಿ ಫೇಲಾಗಿ ಬರೋದಕ್ಕಿಂತ ನಮ್ಮ ಶಾಲೆಯಲ್ಲಿ ಸೇರಿ ನಮ್ಮಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ವಾಸಾಗೋದಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ನೀವೆಲ್ಲ ಪೋಷಕರು ಪ್ರಯತ್ನವನ್ನು ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮಕ್ಕಳನ್ನು ನಮ್ಮ ಮನೆಗೆ ಹಾಕಿದ್ರೆ ಅವರ ಭವಿಷ್ಯವನ್ನು ನಾವು ಅತ್ಯಂತ ಉತ್ತಮಗೊಳಿಸಲಿಕ್ಕೆ ಸದಾ ಪ್ರಯತ್ನವನ್ನು ಮಾಡ್ತೇವೆ. ವಂದನೆ.